ಹೇಳಿ ಏನ್ ನಿಮ್ಮ ಹೆಸರು? ಈಗ ನಾನು ಸ್ವಲ್ಪ ಒಂದಷ್ಟು ಅಯ್ಯೋ ಅಲ್ಲಿ ನಿಂತ್ಕೊಂಡು ಜೈಕಾರ ಹಾಕೋದಲ್ಲ, ಜೈ ಜೈ ಅಂತ ಮಾತಾಡಬೇಕು. ಬನ್ನಿ ಸರ್, ಏನ್ ನಿಮ್ಮ ಹೆಸರು? ಎಲ್ಲರೂ ರಾಜೇಶ್ ಅಂತ. ನಾನು ಸ್ಕೂಲ್ ರಾಜೇಶ್ ಯಾವರು? ನಾನು ಬೆಂಗಳೂರು ಸ್ಕೂಲ್ ಟೀಚರ್ ಸರ್. ಏನ್ ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ? ನಾನು ಮ್ಯಾಥ್ಸ್ ಸೈನ್ಸ್ ಪಾಠ ಮಾಡ್ತೀನಿ. ಹೇಳಿ ಸರ್. ಮ್ಯಾಥ್ಸು ಸೈನ್ಸ್ ಪಾಠ ಮಾಡ್ತೀರಿ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಿರುವಂತ ಈ ಒಂದು ಬೆಳವಣಿಗೆಗಳು, ಇದಕ್ಕೆ ಮೂಲ ಕಾರಣ ಏನು, ಏನ್ ಕತೆ ಸರ್? ಇವಾಗ ನಾವೆಲ್ಲ ವಿದ್ಯಾರ್ಥಿಗಳು ಕೇಳ್ತಿರೋದು ಇಷ್ಟೇ ಸರ್. ಇಷ್ಟೇ ಏನಂದ್ರೆ ಇವತ್ತು ಸಡನ್ ಆಗಿ ಏನೋ ನೀಟ್ ಅಂತ ಮಾತ್ರ ಅಲ್ಲ, ಇದು ನೀಟ್ ಮಾತ್ರ ಅಲ್ಲ, ನೇಮಕಾತಿ ಎಕ್ಸಾಮ್ ಆಗಿರ್ಬೋದು, ಹೌದು. ಏನಂದ್ರೆ ಏನು ಸಿಟ್ಟಿತ್ತು ವಿದ್ಯಾರ್ಥಿಗಳಿಗೆ, ಆ ಸಿಟ್ಟಿಗೆ ಒಂದು ವೇದಿಕೆ ಸಿಕ್ಬಿಟ್ಟಿದೆ. ವೇದಿಕೆ ಏನೋ ಸಿಜೆಪಿ ಇರ್ಬೋದು, ಸೋನಂ ಸರ್ ಇರ್ಬೋದು, ಎಲ್ಲ ವೇದಿಕೆ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ಅದು ದುರ್ಬಳಕೆ ಆಗ್ತಿದೆ ಅಂತ ಅನಿಸ್ತಲ್ಲ? ಅದು ಬರೋಣ ಸರ್. ಅದಕ್ಕೆ ಈ ವೇದಿಕೆಯಿಂದ ಜನ ಏನ್ ಸಿಕ್ಕಿದೆ, ಆ ಸಿಟ್ಟು ಹೊರಗಾಗಕ್ಕೆ ಇವತ್ತು ಒಂದೊಳ್ಳೆ ವೇದಿಕೆ ಸಿಗ್ತಾ ಇದೆ. ಎಲ್ಲ ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಇವತ್ತು ಕೂಡ ಸರ್ ಸರ್ಕಾರ ನಿಜವಾಗ್ಲೂ ಇವಾಗ ನೋಡಿ ಸರ್, ಫಸ್ಟ್ ಎಕ್ಸಾಮ್ ಪೇಪರ್ ಲೀಕ್ ಆದ್ಮೇಲೆ ಫಸ್ಟ್ ದಿನಕ್ಕೆ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು, ಒಬ್ರಾದ್ರು ಎರಡಾದ್ರು. ಅವಾಗ ಅಟ್ಲೀಸ್ಟ್ ಮೋದಿ ಅವರು ನೋಡಪ್ಪ ಸೂಸೈಡ್ ಮಾಡ್ಕೊಂಬೇಡಿ, ನೀವು ನಾವು ನಿಮ್ ಜೊತೆಗೆ ಇದೀವಿ ಮಾತಾಡಿದ್ರೆ ಅವಾಗ ಮಾತಾಡಿದ್ರೆ ಮೋದಿ ಅವರು ನೋಡಿ ಸೆಕೆಂಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ನಾವು ನೀಟಾಗಿ ಮಾಡ್ತೀವಿ, ಯಾರು ಸೂಸೈಡ್ ಮಾಡ್ಕೊಂಬೇಡಿ, ನಿಮ್ ಜೊತೆಗೆ ಇದೀವಿ ಅಂತ ಒಂದು ಧೈರ್ಯ ತುಂಬಿದ ಒಂದು ಟ್ವೀಟ್ ಹಾಕ್ಬಿಟ್ಟಿದ್ರೆ ಖಂಡಿತ ಒಳ್ಳೆದಾಗುತ್ತೆ. ಆಮೇಲೆ ಸರ್ 21 ದಿನ ಇವತ್ತು ಎಲ್ಲ ಪೊಲೀಸರ ಮೇಲೆ ಇದು ದೌರ್ಜನ್ಯ ಎಲ್ಲ ಮಾತಾಡ್ತಿದ್ದಾರೆ. 21 ದಿನ ಫ್ರೀಡಂ ಪಾರ್ಕ್ ಇದರಲ್ಲಿ ಜಂತರ್ ಮಂತರ್ ಪ್ರತಿಭಟನೆ ಮಾಡಬೇಕಾದ್ರೆ ಯಾರು ಮಾತಾಡಿಲ್ಲ. ಆಮೇಲೆ ಜಂತರ್ ಮಂತರ್ಗೆ ಹೋಗ್ತೀವಿ, ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ವಿದ್ಯಾರ್ಥಿಗಳು ರಸ್ತೆಗಿಳಿದಾಗ ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಿರ್ಬೇಕು ಸರ್ಕಾರಕ್ಕೆ. ಅದೆಲ್ಲ ಗೊತ್ತಿದ್ದಾಗಲೇ ಮುಂಚೆನೆ ವಿದ್ಯಾರ್ಥಿಗಳನ್ನ ಕರೆದು ಎಲ್ಲ ಸರಿ ಮಾಡಬಹುದಾಗಿತ್ತು. ಆದ್ರೆ ಇವತ್ತು ಕೂಡ ಅಷ್ಟು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗಿದೆ, ಮಕ್ಕಳ ಮೇಲೆ ಹಲ್ಲೆ ಆಗಿದೆ. 5 ವರ್ಷ 10 ವರ್ಷ ಮಗು ಹೇಳ್ಕೊಂಡು ಹೋಗಿದ್ದಾರೆ, ಮುಂಬೈಲಿ ಹೇಳ್ಕೊಂಡು ಹೋಗಿದ್ದಾರೆ, ಎಲ್ಲ ಕಡೆ ಹೇಳ್ಕೊಂಡು ಹೋಗಿದ್ದಾರೆ. ಇವಾಗಾದ್ರೂ ಸರ್ಕಾರ ಕಿಂಚಿತ್ತು ಅವರಿಗೆ ವಿದ್ಯಾರ್ಥಿಗಳಿಗೆ ಈಗ ನಾನು ನಿಮ್ಗೆ ಮೋಸ್ಟ್ಲಿ ಇವತ್ತಿನ ಅಪ್ಡೇಟ್ ನೋಡಿದ್ರ, ನಿನ್ನೆ ಇವತ್ತಿನ ಅಪ್ಡೇಟ್ ನೋಡಿದ್ರ, ಈಗ ಮೋದಿ ಅವರು ಸಂಸತ್ನಲ್ಲೂ ಮೊನ್ನೆ ಮಾತಾಡಿದ್ರು, ನಾವು ಯುವಕರ ಪರ ಇರ್ತೀವಿ, ನಾವು ಅವರಿಗೆ ಅದು ಹೌದು, ಅದು ಮುಂಚಿತವಾಗೇ ಮಾತಾಡಬೇಕಿತ್ತು. ಈಗೆಲ್ಲ ಮಾತಾಡೋದು ಮುಂಚಿತವಾಗ್ಲೇ ಮಾತಾಡಬೇಕಿತ್ತು. ಅವತ್ತು 20 ದಿನ ಏನ್ ಶಾಂತಿಯುತ ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತೇ ಮಾತಾಡಬೇಕಿತ್ತು. ಸರಿನಾ? ಒಪ್ಕೋತೀರಿ? ಇದು ವಿದ್ಯಾರ್ಥಿಗಳು ಮತ್ತು ಸರ್ಕಾರದ ನಡುವೆ ಆಗಿದ್ದು ಜಿರ್ಲೆ ತಿಗಣೆ, ಕಾಂಗ್ರೆಸ್, ಆ ಪಾರ್ಟಿ ಈ ಪಾರ್ಟಿ JDS ಇವೆಲ್ಲ ಬರೋದು, ಬಿಜೆಪಿ ಇವೆಲ್ಲ ಇಂಟರ್ಫಿಯರ್ ಆಗೋದು ಸರಿ ಅಂತ ಅನ್ಸುತ್ತಾ? ಒಂದು ಹೋರಾಟದಾಗ ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ, ಬರ್ಲಿ, ಬರೋದ್ ತಪ್ಪಲ್ಲ, ಬರ್ಲಿ. ಆದ್ರೆ ಅದ್ರಲ್ಲಿ ಏನೋ ಒಂದು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡುವಂತದ್ದು ನಮ್ಮ ಸಂವಿಧಾನದಲ್ಲಿ ಇದೆಯಾ? ಆತರ ನಿರ್ಮಾಣ ಆದ್ರೆ ಸರ್, ಸರ್ಕಾರ ಯಾರ್ದು? ಬಿಜೆಪಿ ಸರ್ಕಾರ ಅವ್ರದೇ ಅಲ್ವಾ? ಪೊಲೀಸ್ ಇದೆ, ಅವ್ರನ್ನ ಪ್ರಶ್ನೆ ಕೇಳಿ, ಇಂಟೆಲಿಜೆನ್ಸ್ ಇದೆ, ಅವರು ಯಾರು ಕ್ರಮ ಕೈಗೊಳ್ಳಿ. ಇವಾಗ ಮಾತಿದ್ರೆ ಯಾರೇ ಪ್ರತಿಭಟನೆ ಮಾಡಿ, ಯಾರೇ ಪ್ರಶ್ನೆ ಕೇಳಿದ್ರು ಟೆರರಿಸ್ಟ್, ಬಿ ಟೀಮು ಅಂತ ಮಾತಾಡ್ತಾರಲ್ಲ. ಇವಾಗ ನೋಡಿ, ಇಲ್ಲೇ ನೋಡಿ, ಆಟೋ ಡ್ರೈವರ್ಸ್ ಇದಾರೆ, ಸ್ಟೂಡೆಂಟ್ಸ್ ಇದಾರೆ, ಯಾಕೆ ಬರ್ತಾರೆ? ಅದೇ ಸರ್, ಇಲ್ಲಿ ಸರ್ಕಾರ ಇವಾಗಾದ್ರೂ ನಾವು ಬೇರೆ ಪಕ್ಷದವರು, ಕಾಂಗ್ರೆಸ್ ಅವರು, ಟೆರರಿಸ್ಟ್ಗಳು, ಸೋನಂ ನಾವು ಇದು ಚೈನೀಸ್ ಏಜೆಂಟ್ಸ್ ಅಂತ ಮಾತಾಡೋದು ಬಿಟ್ಟು ನಿಜವಾಗ್ಲೂ ಸ್ಟೂಡೆಂಟ್ಸ್ ರಸ್ತೆಲಿದ್ದಾರೆ, ಜನಗಳಿದ್ದಾರೆ, ಅವ್ರ ಪರ ಇವತ್ತು ಒಂದು ಮಾತಾಡಿ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಆಗಬೇಕು. ಆಮೇಲೆ ಇಷ್ಟೇ ಅಲ್ಲ ಸರ್, ನೀಟ್ ಇವತ್ತು ತಗೊಂಡೋಗ್ಬಿಟ್ಟು ಪ್ರೈವೇಟ್ ಕೋಚಿಂಗ್ ಮಾಫಿಯಾ ಕೈಲಿ ಕೊಟ್ಟಿದ್ದಾರೆ. ಇವತ್ತು ನೀಟು ಹಗಲ್ ದರೋಡೆ ಆಗಿದೆ, NTA ಇವತ್ತು ಹಗಲ್ ದರೋಡೆ ಆಗಿದೆ. ಅದನ್ನ ಎರಡೂ ಸರ್ ಇವತ್ತು ಅಬಾಲಿಷ್ ಮಾಡಬೇಕು. ನೀಟು NTA ಅಬಾಲಿಷ್ ಮಾಡಬೇಕು. ಬಡವ್ರ ಮಕ್ಕಳು ಸರ್, ಬಡವ್ರ ಮಕ್ಕಳು ಓದುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತ ಈ ಪ್ರತಿಭಟನೆ ಹೇಳ್ತಾ ಇದೆ. ಇದರಿಂದ ಹಲವಾರು ವಿದ್ಯಾರ್ಥಿಗಳ ಸಮಸ್ಯೆ, ಪೇಪರ್ ಲೀಕ್ ಮಾತ್ರ ಅಲ್ಲ, ಶಿಕ್ಷಣದ ವ್ಯಾಪಾರೀಕರಣ, ಕೇಂದ್ರ ಸರ್ಕಾರ 1.5 ಲಕ್ಷ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಸರ್, ಕಾಂಗ್ರೆಸ್ ಮರಿಬೇಡಿ, ಈ ನೀಟ್ ಎಕ್ಸಾಮ್ ತಂದಿದ್ದೆ ಕಾಂಗ್ರೆಸ್ ಸರ್ಕಾರ, ಅವರು ಪ್ರಶ್ನಾರ್ಹರು. ಎರಡೂ ಸರ್ಕಾರಗಳು ಇವತ್ತು ಪ್ರಶ್ನೆ ಮಾಡ್ಲಿ, ಇಬ್ರು ಸರ್, ಎರಡೂ ಸರ್ಕಾರಗಳು ಹಕ್ಕು ಎಲ್ಲರಿಗೂ ಇದೆ. ನಾನ್ ಕೇಳಿದ್ರೆ ಸರ್, ಹಿಂಸಿಸುವ ಹಕ್ಕು ಇದೆಯೇ? ಅದೇ ಸರ್, ಅದಕ್ಕೆ ಇವಾಗ ಎರಡೂ ಪಕ್ಷಗಳು ಜನವಿರೋಧಿ, ಹಿಂಸೆ ಮಾಡೋದು ಕೂಡ ತಪ್ಪು. ಇಲ್ಲಿ ವಿದ್ಯಾರ್ಥಿಗಳೇನು ಹಿಂಸೆ ಮಾಡ್ತಾ ಇಲ್ಲ, ಪೊಲೀಸರ ಹಿಂಸೆ ಬಗ್ಗೆ ಪ್ರೂಫ್ಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗ್ಲಿ, ಸರ್ಕಾರ ಒಂದು ತನಿಖೆ ಮಾಡ್ಲಿ. ಇವತ್ತಿನ ಅಪ್ಡೇಟ್ ನೋಡಿದ್ರೆ ನೀವು, ಇವಾಗ ಡೇಟ್ ಸಮೇತ ಫಸ್ಟ್ ಎಲ್ಲಿಂದ ಶುರುವಾಯ್ತು, ಫಸ್ಟ್ ಆಗಿರೋದೇ ಪೊಲೀಸ್ನವ್ರ ಮೇಲೆ ಹಲ್ಲೆ ಅನ್ನೋದು ವಿಡಿಯೋನ ಇಟ್ಕೊಂಡೇ ಬಂದು ನಾನು ಮಾತಾಡ್ತಾ ಇದ್ದೀನಿ. ಆಯ್ತು ಸರ್, ಯಾರು ಮಾಡಿದ್ರು ಹಲ್ಲೆ ಮಾಡಿ ಜೈಲ್ ಒಳಗಡೆ ಹಾಕಿ, ಯಾರೋ ಒಂದಿಷ್ಟು ಜನ ಮಾಡಿದ್ರು ಅಂತ ಎಲ್ಲರೂ ನಾವೆಲ್ಲ ಅದೇ ಮಾಡೋರು. ಈಗ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲೆಲ್ಲ ಒಂದಷ್ಟು ಜನಸಾಮಾನ್ಯರಿದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಸಡನ್ ಆಗಿ ಏಕಾಏಕಿ ಒಂದಷ್ಟು ವಿದ್ಯಾರ್ಥಿಗಳು, ಒಂದಷ್ಟು ಯೂತ್ಸ್ ಎಲ್ಲ ಸೇರ್ಕೊಂಡು ದೊಂಬಿ ಎಬ್ಸಕ್ ಟ್ರೈ ಮಾಡಿದಾಗ ಪೊಲೀಸ್ನವ್ರು ತಾನೇ ಏನ್ ಮಾಡಕ್ ಸಾಧ್ಯ? ಖಂಡಿತ ಆಕ್ಷನ್ ತಗೊಳ್ಳಿ ಸರ್, ನಾವು ಮಾಡಬೇಡಿ ಅಂತ ಹೇಳ್ತಿಲ್ಲ, ಆಕ್ಷನ್ ತಗೊಳ್ಳಿ. ಆತರ ಯಾರು ಮಾಡಿದ್ರೆ, ಅದು ನಿಜವಾಗ್ಲೂ ಈ ತರ ಮಾಡಿದಾರೆ ತನಿಖೆ ಆಗ್ಲಿ, ಅದನ್ನ ತನಿಖೆ ಯಾರು ಆತರ ಪಬ್ಲಿಕ್ ಇದನ್ನ ಡಿಸ್ಮೆಂಟಲ್ ಮಾಡಿದ್ದಾರೆ, ಪೊಲೀಸ್ ಕೊಡ್ತಾರೆ, ಅವ್ರು ತನಿಖೆ ಮಾಡಿ. ಈಗ ನೀವು ಅದನ್ನ ಒಪ್ಕೋತೀರಾ? ಪಬ್ಲಿಕ್ ಆಸ್ತಿ ಪಾಸ್ತಿ ನಾಶ ಮಾಡಬಾರ್ದು, ಯಾರು ಮಾಡ್ತಾರೆ ಅದ್ರ ಮೇಲೆ ನೀವು ಯಾರು. ಆಮೇಲೆ ಇನ್ನೊಂದು ದೃಶ್ಯಾವಳಿ ನೋಡಿದ್ರಾ?
ಖಡ್ಗ ಇಟ್ಕೊಂಡು ಬಂದಿರೋದು ಇವತ್ತು? ಸರ್ ಅದು wrong ಆ right ಆ? ಎಲ್ಲ ರಾಂಗ್ ಸರ್, ಅವ್ರ ಬಗ್ಗೆ ಎಲ್ಲ ಸರ್. ಹಂಗೆ ಪೊಲೀಸರು ಅವ್ರ ಲಾಠಿ ಎಲ್ಲ ಹಾನಿ ಹಾಕೊಂಬಂದಿದ್ದಾರೆ, ಅದನ್ನು ಕೇಳಬೇಕು ನಾವು. ಸರ್ ನಾನು ಹೇಳೋದು ಇಷ್ಟೇ ಸರ್, ನೋಡಿ ಎಲ್ಲೋ ಒಂದ್ ಕಡೆ ಒಂದು ಹೋರಾಟ ಆ ಕಡೆ ದಿಕ್ ತಪ್ಪುತ್ತಂತ ಮಾತ್ರಕ್ಕೆ ಎಲ್ಲಾರು ದಿಕ್ ತಪ್ತಾ ಇದೆ. ಹೋರಾಟಕ್ಕೆ ಬಂದವರೇ ಸರಿ ಇಲ್ಲ ಆಮೇಲೆ ನಿಮಗೆ 100ಗೆ 100% ವಿದ್ಯಾರ್ಥಿಗಳೇ ಇರೋದಲ್ಲಿ ಸರ್. ಅಲ್ಲೂ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸರ್. ಕೆಲವ್ರು ಬರ್ತಾರೆ, ನಾನು ಹೇಳಿದ್ನಲ್ಲ ಸರ್, ಕೆಲವು ಪಕ್ಷದವ್ರು ಬರ್ತಾರೆ. ಯಾಕಂದ್ರೆ ಎಲ್ಲಾರ್ಗು ಏನಿರುತ್ತೆ ಇಂಥ ಟೈಮಲ್ಲಿ ಒಂದು ಮೈಲೇಜ್ ತಗೊಳ್ಳಂತ ಬರ್ತಾರೆ. ಹಂಗಂದ್ ಮಾತ್ರಕ್ಕೆ ಸರ್, ಹಂಗಂದ್ ಮಾತ್ರಕ್ಕೆ ವಿದ್ಯಾರ್ಥಿಗಳಿಲ್ಲ ಅಂತ ಹೇಳ್ಬೇಡಿ. ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳಿರ್ಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಷ್ಟೇ. ನಾನ್ ನೋಡ್ತೀನಿ ತುಂಬಾ ಜನ ಇಲ್ಲಿಂದ ಟ್ರೈನ್ ಟಿಕೆಟ್ ಕೊಟ್ಟು ಫ್ಲೈಟ್ ಟಿಕೆಟ್ ಕೊಟ್ಟು ಹೋಗಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗೆ, ಅವರು ಹೋಗ್ತಿದ್ದಾರೆ. ಸೊ ಇಲ್ಲೂ ಕೂಡ ತುಂಬಾ ಜನ ಬೆಂಗಳೂರು ಬರ್ತಾರೆ. ಯಾಕೆ ಬರ್ತಾರೆ? ಇವಾಗ ಆಟೋ ಡ್ರೈವರ್ ಬಂದಿದ್ರು, ಕೆಲಸ ಬಿಟ್ಟು ಬಂದಿದ್ದಾರೆ ಸಪೋರ್ಟ್ ಮಾಡಿ. ಅವ್ರ ಆಟೋ ಇಂದ ಹಂಚ್ಕೊಂಡಿದ್ದಾರೆ ಐ ಸಪೋರ್ಟ್ ಸೋನಂ ವಾಂಗ್ಚು ಅಂತ. ಇದೆಲ್ಲ ಏನ್ ತೋರಿಸ್ತಿದೆ? ಜನಗಳ ಹೋರಾಟ ಆಗಿ ಬದಲಾವಣೆ ಹಾಕಿದೆ. ಈ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠ ವಿದ್ಯಾರ್ಥಿಗಳು ಜನಸಾಮಾನ್ಯ ಕಲಿಸ್ತಾರೆ ಸರ್. ಇದೊಂದು ಸ್ಟಾರ್ಟ್ ಆಗಿದೆ, ಇದಕ್ಕೆ ಎಂಡ್ ಆಗೇ ಆಗುತ್ತೆ. ಎಸ್, ಈಗ ಓಕೆ, ಥ್ಯಾಂಕ್ ಯು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನೀವೆಲ್ಲರೂ ಕೂಡ 2018ರಿಂದಲೂ ಕೂಡ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಿರುವಾಗ ಹೋಗ್ಲಿ ಬಿಡು ಬಿಟ್ಕೊಂಬಂದಿದ್ದು ಮೊದಲನೇ ತಪ್ಪು ಆಯ್ತಾ. ಅವತ್ತೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಉತ್ತರ ಸಿಗುತ್ತೆ. ಹೋಗ್ಲಿ ಬಿಡು ಅಂತ ಬಿಟ್ಕೊಂಬಂದ್ರೆ ಅವರಿಗೂ ಅಭ್ಯಾಸ ಆಗೋಯ್ತು. ಶಿವ ನಮ್ಮನ್ನು ಯಾರು ಕೇಳಲ್ಲ, ಶಿವ ಅನ್ಸ್ಬಿಡೋಣ ಅಂತ. ನಿಮ್ಮ ಹೆಸರು? ಸೂರಜ್ ಅಂತ ಹೇಳಿ. ಸೂರಜ್ ಅವರೇ, ಯಾವರು? ರಾಯಚೂರಿಂದ ಪ್ರೊಟೆಸ್ಟ್ ಅಂತ ಬಂದ್ರೆ ಅಥವಾ ಸುಮ್ಮನೆ ಬಂದಿದ್ರೆ? ಸುಮ್ಮನೆ ನಮ್ಮ ಕೆಲಸ. ಒಳ್ಳೆ ಕೆಲಸ ಆಯ್ತು. ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡ್ತಾ ಇದ್ರೆ? ಗೊತ್ತಲ್ಲ, ಅಪ್ಡೇಟ್ಗಳು ಗೊತ್ತಾಗ್ತಿದೆಯಲ್ಲ ಏನಾಗ್ತಾ ಇದೆ ಅಂತ. ಹಿಟ್ಲರ್ ಸಾಮ್ರಾಜ್ಯ ಮೋದಿ ಅವರು ಮಾಡ್ತಾ ಇದ್ದಾರೆ. ಯಾಕೆ ಸರ್, ಯಾಕೆ ಹಂಗ ಅನಿಸ್ತು ನಿಮ್ಗೆ? ಪ್ರೊಟೆಕ್ಟ್ ಮಾಡೋದು ಸಂವಿಧಾನ ಎಲ್ಲರಿಗೂ ಹಕ್ಕು. ಆ ಹಕ್ಕಲ್ಲಿ ಪೊಲೀಸ್ ಅವ್ರನ್ನ ಚೂ ಬಿಡೋದು ಸರಿ ಬಿಡಿ, ಪೊಲೀಸ್ ಅವ್ರ ಕೆಲಸ ಮಾಡ್ತಾರೆ, ಅಲ್ಲ ಒಂದ್ ನಿಮಿಷ. ಅದರಲ್ಲಿ ಕೆಲವೊಬ್ರು ಗುಂಡಾಗಡಿ ನೀವು ನೋಡಿರ್ತೀರ. ತಪ್ಪು ರಾಂಗ್, ಆ ಥರ ಮಾಡೋದು ರಾಂಗ್. ನೋಡಿ, ಒಬ್ರು ಇವ್ರನ್ನ ಪಾಕಿಸ್ತಾನ್ಗೆ ಹೋಲಿಸೋದು, ಆಮೇಲೆ ಚೈನಾನ್ ಹೋಲಿಸೋದು, ಇದೆಲ್ಲ ತಪ್ಪಲ್ಲ ಸರ್. ಯಾರು ಹೋಲಿಸ್ತಾ ಇರೋದು ನಿಮ್ಮ ಪ್ರಕಾರ? ನೋಡಿ ಸರ್, ಸೋಷಿಯಲ್ ಮೀಡಿಯಾದಾಗ ನೀವು ಇರ್ತೀರಲ್ಲ, ನಮ್ಕಿನ ಆಕ್ಟಿವ್ ಕರೆಕ್ಟ್ ಅಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾದಾಗ ನೀವು ಹೇಳಿದ್ ಕರೆಕ್ಟ್, ರೈಟ್, ಐ ಅಗ್ರಿ, ಒಪ್ಕೋತೀರಿ. ಈಗ ಅದೇ ರೀತಿಯಾಗಿ ಇವರು ವಿದ್ಯಾರ್ಥಿಗಳ ನೋವನ್ನ ಕೇಳೋದು ಬಿಟ್ಟು ಇವರು ಯಾರ್ಯಾರ ಬಗ್ಗೆನೋ ಯಾವ್ದಾದ್ರ ಬಗ್ಗೆನೋ ಒಂದು ಧರ್ಮದ ಬಗ್ಗೆ ಜಾತಿ ಬಗ್ಗೆ ಇವರು ತಕೊಂಡು ಮಾತಾಡ್ತಿರೋದು. ಈಗ ಸಿಜೆಪಿ ಅಂತ ಯಾವ್ದೋ ಒಂದು ಪಾರ್ಟಿ ಉಟ್ಕೊಂಡಿದೆಯಲ್ಲ ಸರ್, ಜಿರಳೆ ಪರಳೆ ಅನ್ಕೊಂಡು, ಅದು ಸರಿನಾ? ಅವ್ರು ಮಾತಾಡೋದು ಸರಿನಾ? ಯಾರು ಧರ್ಮದ ಬಗ್ಗೆ ಮಾತಾಡೋದಲ್ಲ. ಒಂದ್ ನಿಮಿಷ, 80% ಹಿಂದೂ ಜನನೇ ಬರ್ದಿದ್ದವ್ರು ಈ ಎಕ್ಸಾಮ್ನ. ಅಲ್ಲಿ ಪ್ರೊಟೆಕ್ಟ್ ಮಾಡಿದವ್ರಿಗಿನ ಹಿಂದೂ ಜನಗೆ ಸರ್ ಜಾತಿ ಯಾಕೆ ತರ್ತೀರಿ? ಅಲ್ಲ, ನಾವು ತಂದಿದ್ದಲ್ಲ. ಅಲ್ಲ ಸರ್, 9:30 ನಾನು ಮನೇಲಿ ನೋಡಿದಾಗ ಟಿವಿ ಹೆಸರು ಹೇಳಲ್ಲ. 9:30 ನಾನು ಮನೇಲಿ ನೋಡಿದಾಗ ಟಿವಿ ಹೆಸರು ಹೇಳಲ್ಲ. ಆ ಟಿವಿ ಅವರು ಕೆಲವೊಬ್ರು ಕಾಂಗ್ರೆಸ್ ಅವರು, ಕೆಲವೊಬ್ರು ಇನ್ನೊಬ್ರು ಅವ್ರವ್ರು ಬೀಜ ಸಲುವಾಗಿ ಅವ್ರವ್ರ ವೋಟಿಂಗ್ ಸಲುವಾಗಿ. ಒಂದ್ ನಿಮಿಷ ಸರ್, ನೋಡ್ರಿ, ಇವಾಗ ಒಬ್ರಿಗೆ ಆಟೋವ್ರಿಗೆ ಏನೊಂದು ಪ್ರಾಬ್ಲಮ್ ಅಂತು, ಆಟೋವರಷ್ಟೇ ಹೋರಾಟ ಮಾಡಲ್ಲ ಸರ್. ನೋಡಿ, ಅಣ್ಣಾ ಹಜಾರೆ ಮಾಡಿದಾಗ ಬಿಜೆಪಿ ಅವರು ಸಪೋರ್ಟ್ ಕೊಟ್ರು, ಬಟ್ ಅಣ್ಣಾ ಹಜಾರೆ ಅವರು ಒಪ್ಕೊಂಡಿಲ್ಲ. ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ. ಇವ್ರಿಗೇನ ಕಾಂಗ್ರೆಸ್ ಅವ್ರು ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಸರ್. ಹುಡುಗರುದಾದ ಇದು ಯಾಕೆ ಹೋಲಿಸ್ತೀರಾ ಪಾಕಿಸ್ತಾನ್ಗೆ, ಚೆನ್ನೈಗೆ, ಇನ್ನೊಬ್ರಿಗೆ ಯಾಕೆ ಹೋಲಿಸ್ತೀರಾ ಸರ್? ನಾನು ಒಂದ್ ಹೇಳ್ತೀನಿ ನೋಡ್ರಿ ಸರ್, ನಿನ್ನೆ ಮೀಡಿಯಾ ಅವ್ರಿಗೆ ಅಲ್ಲಿ ಆಗಿದ್ದು ತಪ್ಪೆ. ಮೀಡಿಯಾ ಒಳಗೆ ಹೋಗಿಲ್ಲ, ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ನಂಗಿಲ್ಲ ಸರ್. ಇದು ಎಲ್ಲಿಗೆ ಹೋಗುತ್ತೆ ಸರ್ ದೇಶ? ಅದನ್ನ ನಾನು ಏನ್ ಸರ್ ಎಲ್ಲಿಗೆ ಹೋಗುತ್ತೆ? ನಾನು ಒಂದೇ ಪ್ರಶ್ನೆ ಸರ್, ನನಗೆ ಭಾರತ ದೇಶ ಎಲ್ಲಿಗೆ ಹೋಗುತ್ತೆ? ಕರೆಕ್ಟ್, ನಮಗೂ ಅದೇ ಎಲ್ಲಿಗೆ ಹೋಗುತ್ತೆ? ಬರೇ ಸರ್ ಬರೋದು ಅಲ್ಲ ಸರ್, ಬರೋದು ಹಿಂದು ಸಾರ್. ನಾವುಗಳೆಲ್ಲ ಹಿಂದೂಗಳೇ, ನಾವ್ ಯಾರಿಗ್ ಮತ ಹಾಕ್ತಿವೋ ಅದು ನಮ್ ಹಕ್ಕು. ಕರೆಕ್ಟ್. ಇವತ್ತು ನೋಡಿ ಸರ್, ರಾಮನ್ ಗುಡಿಯಲ್ಲಿ ಕೊಳ್ಳೆ ಹೊಡಿದಾರೆ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ ಸರ್? 30-40 ಟಿವಿಗಳಿದ್ದಾರೆ, ಒಂದೊಂದು. ಅವಾಗ ಟಿವಿಗಳಿಗೆ ಜಮಾನ್ ಇರ್ಲದಾಗ ಅವಾಗ ಇಂಡಿಯನ್ ಫ್ಲಾಗ್ ಎತ್ತಿದ್ರೆ ಬ್ರಿಟಿಷ್ ಅವ್ರು ಶೂಟ್ ಮಾಡೋ ಅಲ್ಲಿ ಕೆಲವೊಬ್ರು ಎತ್ತಿದ್ರು ಫ್ಲಾಗ್ಗಳನ್ನ. ಇವತ್ತೇನು ಪರಿಸ್ಥಿತಿ ಸರ್? ನಮ್ಮ ಜನಾಗ ನಮ್ಮ ಹುಡುಗರನ್ನೇ ಟೆರರಿಸ್ಟ್ ಅನ್ನಕತ್ತಾರೆ ಇವರು. ಇಂಥವ್ರು ಹೆಂಗ್ ಸರ್? ಅಲ್ಲ, ಕೆಲವೊಂದು ಸ್ಟೇಟ್ಮೆಂಟ್ಗಳು ಅವ್ರು ಕೊಡೋದು ಸರಿನಾ? ನಿಮ್ಮ ಯಾರು ಸರ್? ನಾನು ಎರಡು ಆಂಗಲ್ ಅಲ್ಲೂ ಕೇಳ್ತಾ ಇದ್ದೀನಿ ಸರ್. ಎರಡು ಆಮೇಲೆ ಈಗ ನೋಡಿ, ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ನವರ ಮೇಲೆ, ಆಸ್ತಿ ಪಾಸ್ತಿ ಮೇಲೆ ಅವ್ರ ಕಡೆಯಿಂದಾನೆ ಮೊದಲಿಗೆ ಹಲ್ಲೆ ಆಗಿರೋದಕ್ಕೆ ಇವತ್ತು ಕಂಪ್ಲೀಟ್ ಆಗಿ ವಿಡಿಯೋಸ್ಗಳು ಲಭ್ಯ ಆಗಿದೆ ವಿತ್ ಡೇಟ್. ಸೊ ಆ ತರ ಆದಾಗ ಇವ್ರ ತಾನೇ ಏನ್ ಮಾಡಕ್ಕಾಗುತ್ತೆ ಸರ್? ಮಕ್ಕಳು ಅನ್ನೋದು ನಮ್ಮ ಮನೇಲಿ, ನಿಮ್ಮ ಮನೇಲಿಗಿನ ಮಕ್ಳು ಇರ್ತಾರೆ, ನನ್ನ ಮನೇಲಿ ಮಕ್ಳು ಇರ್ತಾರೆ. 20 ವರ್ಷ ಅವ್ರಿಗೆ ನಾವ್ ಏನೇನ್ ಅಂತೀವಾ, ನಿನ್ಗೇನ್ ಗೊತ್ತಾಗಲ್ಲ ಸುಮ್ಮನೆ ಇರಿ ಅಂತೀವ್ರಾ? ಇಲ್ಲ, ಪೊಲೀಸ್ ಅವ್ರಿಗಿನ ಹಂಗೆ ನಡ್ಕೋಬೇಕಿತ್ತು. ಮಕ್ಕಳೇ ಏನು ಗೊತ್ತಿಲ್ಲ. ನಾನೊಬ್ಬ ಪ್ರತಿಭಟನಾಕಾರ ಅಂತ ಇಟ್ಕೊಳ್ಳಿ, ನಾನೊಬ್ಬ ಪ್ರತಿಭಟನಾಕಾರ. ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು, ಇದಕ್ಕೋಸ್ಕರ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಊಟ ಬಿಡ್ತೀನಿ, ಬೇಕಾದ್ರೆ ನಾನು ಪ್ರಾಣ ಕೊಡ್ತೀನಿ. ಅದು ಬಿಟ್ಬಿಟ್ಟು ಹೋಗಿ ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ಚಕ್ ಹೋಗೋದು ಸರಿನಾ? ಸರ್, ನೀವು ದಾಖಲಾತಿ ಸಮೇತ ಮಾತಾಡ್ಬೇಕಂದ್ರೆ ಕೆಲವೊಬ್ರು ಜನರು ಅಲ್ಲಿ ಬಂದಿದ್ದವರು ಗುಂಡಾಗರ್ದಿ ಮಾಡಿದವರು.